ನನಗೆ ಇದು ಶೂ ಎಸ್ತಿರೋ ಪ್ರಕರಣ ಭಾಳ ಸಹಜವಾಗಿ ಬರೀ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆ ಧೈರ್ಯ ಸಹಜವಾಗಿ ಬರಲ್ಲ ಎಲ್ರಿಗೂ ಕೂಡ. ಅದೆಲ್ಲಿಂದ ಬಂತು? ನನ್ನ ಹಿಂದ್ಗಡೆ ಯಾವುದೋ ಒಂದು ಆಡಳಿತ ಮಾಡುವಂತಹ ಒಂದು ಪಕ್ಷವಿದೆ ಅಥವಾ ಒಂದು ಸರ್ಕಾರವಿದೆ ಅನ್ನುವಂತಹ ಆಲೋಚನೆ ಕೂಡ ಇರ್ಬೋದು. ಇವತ್ತು ನಾವು ಜೈಲಿಗೆ ಹೋಗ್ಬಿಟ್ಟು ಎಲ್ಲ ಕೊಲೆಗಡಕರನ್ನ ಎಲ್ಲ ಮಾನಭಂಗ ಮಾಡಿದವ್ರನ್ನ ಕೇಳಿದ್ದು ಅಂದರೆ ಅವರೆಲ್ಲರೂ ಇದನ್ನೇ ಹೇಳೋದು, ದೇವ್ರು ನನ್ನ ಕೈಯಲ್ಲಿ ಮಾಡಿಸಿದ್ದಾನೆ ಅಂತ ಹೇಳ್ಬಿಟ್ಟು. ಬರೀ ಸನಾತನ ಧರ್ಮ ಅಥವಾ ಧಾರ್ಮಿಕ ಇವೇ ನಡೀತಾ ಇಲ್ಲ, ಜಾತಿಯ ಅಸಮಾನತೆ ಇದೆಯಲ್ಲ, ಇದು ಭಾಳ ದಟ್ಟವಾಗಿ ಕಾಣಿಸ್ತಾ ಇದೆ. ಆ ಹಿಂದೂ ಅಂತ ಬಂದಾಗ, ಮುಸ್ಲಿಂ ಅಂತ ಬಂದಾಗ ಅದು ಹಿಂದೂ ಜಾಗೃತಗೊಳ್ಳುತ್ತೆ, ಅದು ಮೇಲ್ಜಾತಿ ಅಂತ ಬಂದಾಗ ಮೌನ ವಹಿಸುತ್ತೆ. ಇದನ್ನು ಹಿಪೋಕ್ರೆಸಿ ಅಂದರೆ ಬೇರೆ ಇನ್ಯಾವ ಶಬ್ದಗಳಲ್ಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಿನ್ನೆ ಈ ವಿಷಯ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮೇಲೆ ಒಬ್ಬ ವಕೀಲ ಚಪ್ಪಲಿ ಶೂ ಎಸೆದಿದ್ದಾನೆ ಅಂತ ಗೊತ್ತಾದ ತಕ್ಷಣ ನನಗೆ ಅತ್ಯಂತ ಆತಂಕ ಮತ್ತು ನೋವು ಕೂಡ ಆಯಿತು. ಯಾಕೆ ಅಂತ ಕೇಳಿದ್ರೆ, ಅದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ಗವಾಯಿಯವರ ಮೇಲೆ ಒಬ್ಬ ಶೂ ಎಸೆದಿದ್ದಾನೆ. ಅವನು ಕೊಟ್ಟಿರುವಂಥ ಕಾರಣ ಅತ್ಯಂತ ಕ್ಷುಲ್ಲಕವಾದ್ದು ಅನಿಸುತ್ತೆ. ಯಾವುದೋ ಒಂದು ಕೇಸ್ನಲ್ಲಿ ಆ ವಿಷ್ಣುವಿನ ಕೈ ಎಲ್ಲ ಮುರಿದೋಗಿದೆ, ಅದನ್ನ ಸರಿಪಡಿಸಿ ಅಂತ ಹಾಕಿದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಇದು ARI ನೋಡ್ಕೊಳ್ಳುತ್ತೆ ಅದನ್ನ, ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದೇ ಈತನಿಗೆ ಕೋಪ ಬರೆಸಿದೆ ಅಂತೇಳ್ಬಿಟ್ಟು ಆತ ಹೇಳ್ತಾ ಇರೋಂಥದ್ದು. ನನಗೆ ಇದು ಶೂ ಎಸೆದಿರೋ ಪ್ರಕರಣ ಭಾಳ ಸಹಜವಾಗಿ ಬರೀ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆ ಒಂದು ಅಸಹನೆ ಭಾಳ ಸತತವಾಗಿ ನಾವು ನೋಡ್ತಾ ಇದ್ವಿ. ಒಂದು ಅಸಹನೆ ಇದೆ ಗವಾಯಿಯವರು ಚೀಫ್ ಜಸ್ಟಿಸ್ ಆದಾಗಲಿದ್ದ. ಮೂಲಭೂತವಾಗಿ ಗವಾಯಿಯವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥವರು ಒಂದು. ಎರಡನೇದು, ಆತ ಒಬ್ಬ ಅಪ್ಪಟ ಅಂಬೇಡ್ಕರ್ವಾದಿ ಅನ್ನುವಂಥದ್ದು ಮತ್ತು ಸಂವಿಧಾನವನ್ನು ಭಾಳ ಆಳವಾಗಿ ಓದಿಕೊಂಡವರು ಮತ್ತು ನಂಬಿಕೊಂಡವರು. ಇದೆಲ್ಲ ಆಗಿರೋದ್ರಿಂದಾಗಿ ಇವೆಲ್ಲವೂ ಕೂಡ ಅಸಹನೆಗೆ ಕಾರಣ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದೇನು ಮೊದಲ ಸಾರಿ ಏನಲ್ಲ, ಹಿಂದೆ ಜಸ್ಟಿಸ್ ಬಾಲಕೃಷ್ಣನ್ಗೂ ಇದೇ ಆಗಿದೆ. ಕರ್ನಾಟಕದಲ್ಲಿ ಜಸ್ಟಿಸ್ ಭೀಮಯ್ಯ ಅಂತಿದ್ದರು. ನಾವು ಇನ್ನೂ ಆರಂಭ ಮಾಡಿದಂತಹ ಕಾಲಘಟ್ಟ, ವಕೀಲಿ ವೃತ್ತಿನ ಆರಂಭ ಮಾಡಿದಂಥ ಕಾಲಘಟ್ಟದಲ್ಲಿ ಜಸ್ಟಿಸ್ ಭೀಮಯ್ಯನವ್ರಿಗೂ ಈ ರೀತಿಯ ಅವಮಾನಗಳಾಗ್ತಾ ಇದ್ದಾವೆ. ಇದು ಅಂತಿಮ ಹಂತಕ್ಕೆ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಒಬ್ಬ ವಕೀಲನಿಗೆ, ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋವಂಥ ವಕೀಲ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಆತ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅರ್ಹನೋ ಅಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಆತ ಅಲ್ಲಿ ಶೂ ಎಸೆದಿದ್ದಾನೆ ಅಂತ ಹೇಳಿದ್ರೆ ಆತನಿಗೆ ಆ ಧೈರ್ಯ ಎಲ್ಲಿಂದ ಬಂತು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಆ ಧೈರ್ಯ ಸಹಜವಾಗಿ ಬರಲ್ಲ ಎಲ್ರಿಗೂ ಕೂಡ. ಅದೆಲ್ಲಿಂದ ಬಂತು ಅಂದರೆ, ನನ್ನ ಹಿಂದುಗಡೆ ಯಾವುದೋ ಒಂದು ಶಕ್ತಿ ಇದೆ, ನನ್ನ ಹಿಂದುಗಡೆ ಯಾವುದೋ ಒಂದು ಆಡಳಿತ ಮಾಡುವಂತಹ ಒಂದು ಪಕ್ಷವಿದೆ ಅಥವಾ ಒಂದು ಸರ್ಕಾರವಿದೆ ಅನ್ನುವಂತಹ ಆಲೋಚನೆ ಕೂಡ ಇರ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಇನ್ವೆಸ್ಟಿಗೇಷನಲ್ಲಿ ಇದನ್ನೆಲ್ಲವನ್ನು ಕೂಡ ಇದನ್ನು ಹೊರಗೆ ತೆಗಿಬೇಕಾಗತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನನಗೆ ಇದು ಭಾಳ ವ್ಯವಸ್ಥಿತವಾಗಿ ಆತ ಮಾಡಿರುವಂಥ ಸಂಚು ಅನ್ನಿಸ್ತಾ ಇದೆ. ಆಮೇಲೆ ಎರಡನೇದಾಗಿ, ಆತನ ಅರೆಸ್ಟ್ ಮಾಡಿ ಈಗಲೇ ಬಿಟ್ಟಿದ್ದಾರೆ ಅಂತ ಕೂಡ ನನಗೆ ಈಗಾಗಲೇ ಇನ್ಫಾರ್ಮೇಷನ್ ಬಂತು. ಅದು ನಿಜವೇ ಆಗಿದ್ದರೆ ಅದು ಇನ್ನೊಂದು ಅಕ್ಷಮ್ಯ ಅಂತ ಅನ್ನಿಸ್ತಾ ಇದೆ. ಇಡೀ ದೇಶವೇ ತಲೆ ತಗ್ಗಿಸ್ಬೇಕಾಗಿರುವಂಥ ಒಂದು ಇನ್ಸಿಡೆನ್ಸ್ ನಡೆದಿರುವಂಥ ಸಂದರ್ಭದಲ್ಲಿ ಆ ಅಪರಾಧಿನ, ಅದು ನೂರಾರು ಜನ ಲಾಯರ್ಗಳು ನೋಡ್ತಾ ಇರೋಂಥ ಸಂದರ್ಭದಲ್ಲಾಗಿರುವಂಥ ಇನ್ಸಿಡೆನ್ಸ್, ಅದು ಐ ವಿಟ್ನೆಸ್ಗಳಿರುವಂಥ ಸಂದರ್ಭದಲ್ಲಾಗಿರುವಂಥ ಇನ್ಸಿಡೆನ್ಸ್ ಇದು. ಅಂಥ ಇನ್ಸಿಡೆನ್ಸ್ ನಡೆಯುವಂಥ ಸಂದರ್ಭದಲ್ಲಿ ಅಷ್ಟು ಜನ ನೋಡಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಆತನ ಮೇಲೆ ಸ್ಯೂಮೋಟೋ ಆ್ಯಕ್ಷನ್ ತಗೊಂಡು ಆತನ ಪರ್ಮನೆಂಟಾಗಿ ಒಳಗಡೆ ಇಡಬೇಕು. ಯಾಕಂದರೆ ಅದು ಬರೀ ಜಾತಿ ನಿಂದನೆ ಮಾತ್ರ ಆಗಿರಲ್ಲ, ಅದು ಜಾತಿ ನಿಂದನೆಯ ಕೇಸು ಆಗಿರ್ಬೋದು, ಒಬ್ಬ ನ್ಯಾಯಮೂರ್ತಿ ಮೇಲೆ ಹಲ್ಲೆ ಮಾಡುವಂಥ ಕೇಸು ಆಗಿರ್ಬೋದು. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ ಆ ಹಿನ್ನೆಲೆ ಸಾಮಾನ್ಯವಾದ್ದಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಗವಾಯಿಯವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ನ್ಯಾಯಮೂರ್ತಿ ಆ ಸ್ಥಾನದಲ್ಲಿ ಕುಂತಿರೋದನ್ನು ಇವರು ಯಾರೂ ಕೂಡ ಸಹಿಸ್ಕೊಳ್ತಾ ಇಲ್ಲ ಅನ್ನೋದು ಭಾಳ ಕ್ಲಿಯರ್ ಆಗಿದೆ. ಇದೆಲ್ಲದರ ಜೊತೆಗೆ ಅಲ್ಲಿ BJP ಸರ್ಕಾರ ಇದೆ ಕೇಂದ್ರದಲ್ಲಿ. ಈಗಾಗಲೇ ಮೋದಿಯವರು ಇದ್ರ ಬಗ್ಗೆ ತಕ್ಷಣ ಪ್ರತಿಕ್ರಿಯಿಸಬೇಕಾಗಿತ್ತು. ಲೇಟಾಗಿ ಅದನ್ನು ಪ್ರತಿಕ್ರಿಯಿಸಿದ್ದಾರೆ. ಅದು ಕೂಡ ಆ ಪ್ರತಿಕ್ರಿಯೆನೇ ಭಾಳ ದುರ್ಬಲವಾಗಿದೆ ಅಂತ ಅನಿಸುತ್ತೆ. ಭಾಳ ಗಟ್ಟಿಯಾದ ಮಾತುಗಳಲ್ಲಿ ಪ್ರತಿಕ್ರಿಯಿಸಬೇಕಾಗಿತ್ತು ಇದು ಅಂತ ನನಗನ್ಸುತ್ತೆ. ನನಗೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನನಗನ್ಸುವಂಥದ್ದು, ಈ ದೇಶದಲ್ಲಿ
ಬರೀ ಸನಾತನ ಧರ್ಮ ಅಥವಾ ಧಾರ್ಮಿಕ ಇವೇ ನಡೀತಾ ಇಲ್ಲ, ಜಾತಿಯ ಅಸಮಾನತೆ ಇದೆಯಲ್ಲ, ಇದು ಭಾಳ ದಟ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿರುವಂಥದ್ದು ಧರ್ಮದ ಮಾತು ಮಾತ್ರನೇ ಅಲ್ಲ, ಜಾತಿ ಮತ್ತು ಅಸ್ಪೃಶ್ಯತೆಯ ಮಾತು ಕೂಡ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಒಂದು ಪ್ರತಿರೋಧವನ್ನು ನಾವು ಒಡ್ಡದೇ ಇದ್ದರೆ ಬಹುಶಃ ಯಾರನ್ನೂ ಕೂಡ ಅವ್ರು ಬೀದಿಯಲ್ಲಿ ಬಿಡೋಂಗಿಲ್ಲ ಅಂತ ಕಾಣುತ್ತೆ. ಹೆಚ್ಚಾಗಿ ನನಗೆ ನಾನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನ ನಿಜಕ್ಕೂ ಶ್ಲಾಘಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಅವರು ತಕ್ಷಣ ಪ್ರತಿಕ್ರಿಯೆ ನೀಡಿದ್ದಾರೆ. ಅಷ್ಟು ಸೆನ್ಸಿಬಲ್ ಇದೆಯಲ್ಲ ನಮ್ಮ ಬಾರ್ ಕೌನ್ಸಿಲ್ ಅನ್ನೋಂಥದ್ದೇ ಒಂದು ಸಂತೋಷ ಅಂತ ಅನ್ನಿಸ್ತಾ ಇದೆ ನನಗೆ. ಅದ್ರ ಜೊತೆಗೆ ಈಗಾಗಲೇ ನಾಳೆ ಕೂಡ ಒಂದಷ್ಟು ಪ್ರತಿಭಟನೆಗಳನ್ನು ನಮ್ಮ ವಕೀಲರು ಎಲ್ಲ ಸೇರಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ನಾಳೆ ಭಾಳ ದೊಡ್ಡ ಪ್ರಮಾಣದಲ್ಲೇ ನಾವು ಪ್ರತಿಭಟನೆ ಮಾಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಇದು ಬರೀ ಗವಾಯಿಯವ್ರ ಮೇಲೆ ನಡೆದಿರುವಂಥ ಹಲ್ಲೆ ಅಲ್ಲ, ಇದು ಸಂವಿಧಾನದ ಮೇಲೆ ನಡೆದಿರುವಂಥ ಹಲ್ಲೆ. ಈ ದೇಶದ ಎಲ್ಲ ಮಾನವತಾವಾದಿಗಳು ಅಥವಾ ಕಾನೂನಿನಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರ ಮೇಲೆ ಆಗಿರುವಂತಹ ಒಂದು ದೊಡ್ಡ ಹಲ್ಲೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸರ್, ಇನ್ನೊಂದು ಈ ಘಟನೆಯನ್ನು ನೀವು ಕೆಲವೊಬ್ಬರ ವಾದ ಏನಂತಂದರೆ, ಜಾತಿ ನೋಡಬಾರ್ದು, CJI ಅವರ ಜಾತಿ ನೋಡಿ ಇದನ್ನು ವ್ಯಕ್ತಪಡಿಸಬಾರ್ದು, ಆಕ್ರೋಶಗಳನ್ನು ವ್ಯಕ್ತಪಡಿಸಬಾರ್ದು, ಒಂದು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಮತ್ತೊಂದು ಕಡೆಗೆ BJPಯವರು, ಮೋದಿಯವರು ತಡವಾಗಿ ಪ್ರತಿಕ್ರಿಯೆ ನೀಡಿದ್ರು ಮತ್ತು ಅನೇಕ BJP ನಾಯಕರು ಪ್ರತಿಕ್ರಿಯೆ ನೀಡಬೇಕಾಗಿದೆ. ಸೊ ಈ ರೀತಿಯ ಮೌನವನ್ನು ನಾವು ಹೇಗೆ ನೋಡಬೇಕು ಮತ್ತು ದಲಿತ ಎಂಬ ಆಯಾಮದಲ್ಲಿ ನೀವು CJIನ ನೋಡಬಾರ್ದು ಎಂಬ ಏನು ಆಕ್ಷೇಪ ಇದೆಯಲ್ಲ, ಇದಕ್ಕೆ ಹೇಗೆ ನೋಡ್ತೀರಾ ಸರ್? ಈ ದೇಶದಲ್ಲಿ ಎಲ್ಲವನ್ನೂ ನಿರ್ಧರಿಸುವಂಥದ್ದು ಜಾತಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಅದು ಆ ಜಾಗದಲ್ಲಿ ಇನ್ಯಾರಾದರೂ ಮೇಲ್ಜಾತಿಯವರಾಗಿದ್ದಿದ್ರೆ ಈ ಹಲ್ಲೆ ನಡೀತಾ ಇತ್ತು ಅಂತ ಪ್ರಶ್ನೆ ಕೂಡ ನಾವು ಕೇಳಬೇಕಾಗಿದೆ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಈ ಅಸಹನೆ ಇದೆಯಲ್ಲ, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಂಥ ಒಂದು ಉನ್ನತ ಇದರಲ್ಲಿ ಕುರ್ಚಿಯಲ್ಲಿ ಕುಂತ್ಕೊಳ್ಳೋ ಅಂಥದ್ದನ್ನು ಸಹಿಸದೇ ಇರುವಂಥದ್ದು, ಇದು 100ಕ್ಕೆ 100% ಜಾತಿ ಅಸಹನೆಯಿಂದ ಆಗಿರುವಂಥದ್ದಂಥದ್ರಲ್ಲಿ ಡೌಟೇ ಇಲ್ಲ. ಹಂಗೇನಾದರೂ ಇದು ಜಾತಿಯಿಂದ ಆಗಿಲ್ಲ ಅಂತ ಹೇಳೋಂಥವ್ರಿಗೆ ಬಹುಶಃ ನನಗೆ ಪಂಚೇಂದ್ರಗಳು ಕೆಲಸ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಅವ್ರಿಗೆ ಪಂಚೇಂದ್ರಗಳು ಸರಿಯಾಗಿ ಇದ್ದಿದ್ದರೆ ಇದನ್ನ ಭಾಳ ಬೇಗ ಗ್ರಹಿಸ್ತಾ ಇದ್ರು ಅಂತ ನನಗನ್ಸುತ್ತೆ. ಸರ್, ಈಗ ಒಂದು CJI ಅವರು ಅವರ ಮೂಲ ಏನಿದೆ, ಅವರು ದಲಿತ ಅನ್ನೋ ಕಾರಣಕ್ಕೆ ಈ ಥರ ಆಗಿದೆ ಅನ್ನೋದು ಒಂದು ವಾದ. ಮತ್ತು ಏನಾದರೂ ಈ ಏನು ಎಸೆದಿರುವಂತಹ ಚಪ್ಪಲಿ ಎಸೆಯಲು ಯತ್ನಿಸಿರುವಂತಹ ವ್ಯಕ್ತಿ ಬೇರೊಂದು ಸಮುದಾಯದ ಅಥವಾ ಮುಖ್ಯವಾಗಿ ಮುಸ್ಲಿಂ ಆಗಿದ್ದರೆ ಏನಾದರೂ ಎಂಬ ಚರ್ಚೆ ಕೂಡ ಇವತ್ತು ಮುನ್ನೆಲೆಗೆ ಬಂದಿದೆ. ಅಂದರೆ ಮುಸ್ಲಿಂ ಆಗಿದ್ದರೆ ಈ ಸಮಾಜ ಹೇಗೆ ನೋಡ್ತಾ ಇತ್ತು, ಅಥವಾ ಅವನು ಮೇಲ್ವರ್ಗದ ಅಥವಾ ಮುಂದುವರೆದ ಸಮುದಾಯಗಳ ಪ್ರತಿನಿಧಿಯಾಗಿ ಕಾಣಿಸ್ಕೊಂಡಿರೋದ್ರಿಂದ ಈ ಸಮಾಜ ಹೇಗೆ ನೋಡ್ತಾ ಇದೆ, ಒಂದು ಹಿಪೋಕ್ರಸಿ ಬಗ್ಗೆ ಚರ್ಚೆ ಆಗ್ತಿದೆ ಸರ್, ಅದ್ರ ಬಗ್ಗೆ ಹೇಳೋದಾದರೆ. ನೋಡಿ, ಅವರೇನಾದರೂ ಆ ವ್ಯಕ್ತಿ ಚಪ್ಪಲಿ ಶೂ ಎಸೆದ ವ್ಯಕ್ತಿ ಮುಸ್ಲಿಮೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸಂಘ ಪರಿವಾರ ಬೀದಿಗೆ ಬಂದು ಹಿಂದೂವಿನ ಮೇಲೆ ದೊಡ್ಡ ಹಲ್ಲೆ ಆಗಿದೆ ಅಂತ ಹೇಳ್ತಾಯಿದ್ರು. ಒಬ್ಬ ಹಿಂದೂ ಜಡ್ಜ್ ಮೇಲೆ ಆಗಿದೆ ಅಂತ, ದೊಡ್ಡ ಹಲ್ಲೆ ಆಗಿದೆ ಅಂತ ಹೇಳ್ತಾಯಿದ್ರು. ಆದರೆ ಸಂಘ ಪರಿವಾರ ಇವತ್ತು ಹೊರಗಡೆ ಯಾಕೆ ಬಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅದು ಒಬ್ಬ ದಲಿತ ವ್ಯಕ್ತಿ ಮೇಲೆ ಆಗಿರುವಂಥ ಹಲ್ಲೆ, ಒಬ್ಬ ಅಂಬೇಡ್ಕರ್ವಾದಿ ಮೇಲೆ ಆಗಿರುವಂಥ ಹಲ್ಲೆ ಮತ್ತು ಒಬ್ಬ ಸಂವಿಧಾನವಾದಿ ಮೇಲಾಗಿರುವಂಥ ಹಲ್ಲೆ. ಈ ಕಾರಣಗಳಿಗೋಸ್ಕರ ಅದು ಹೊರಗಡೆ ಬಂದು ದೊಡ್ಡ ಪ್ರತಿಭಟನೆಯನ್ನು ಅದು ತೋರಿಸ್ತಾ ಇಲ್ಲ ಅನ್ನೋಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆದರೆ ಆತ ಮೇಲ್ಜಾತಿಯವನು ಅಥವಾ ಬಲಿಷ್ಠ ಜಾತಿಯವನು ಆಗಿರೋದ್ರಿಂದಲೇ ಇವತ್ತು ಇದರ ಮೌನಕ್ಕೆ ಕಾರಣ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಸಂಘ ಪರಿವಾರದ ಮೌನ ಯಾವಾಗಲೂ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಯಾರಾದರೂ ಒಬ್ಬ ಮೇಲ್ಜಾತಿಯವನು, ಬಲಿಷ್ಠ ಜಾತಿಯವನು ಅಥವಾ ಒಬ್ಬ ದೊಡ್ಡ ವ್ಯಾಪಾರಸ್ಥ, ಒಬ್ಬ ಉದ್ಯಮಿ ಆಗಿದ್ದರೆ ಸಂಘ ಪರಿವಾರ ಯಾವತ್ತೂ ಕೂಡ ಪ್ರತಿಭಟಿಸಲ್ಲ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಹಿಂದಿನ ಎಲ್ಲ ಇನ್ಸಿಡೆನ್ಸ್ಗಳನ್ನು ನೋಡ್ಕೊಂಡು ಹೋದಾಗ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸಂಘ ಪರಿವಾರ ಈ ವಿಷಯದಲ್ಲಿ ಭಾಳ ಚೂಸಿಯಾಗಿರುತ್ತೆ. ಆ ಹಿಂದೂ ಅಂತ ಬಂದಾಗ, ಮುಸ್ಲಿಮ್ ಅಂತ ಬಂದಾಗ ಅದು ಹಿಂದೂ ಜಾಗೃತಗೊಳ್ಳುತ್ತೆ, ಅದು ಮೇಲ್ಜಾತಿ ಅಂತ ಬಂದಾಗ ಮೌನ ವಹಿಸುತ್ತೆ. ಇದನ್ನು ಹಿಪೋಕ್ರೆಸಿ ಅಂದರೆ ಬೇರೆ ಇನ್ಯಾವ ಶಬ್ದಗಳಲ್ಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ. ಸರ್, ಕೊನೆಯ ಪ್ರಶ್ನೆ, ಏನು ಹಲ್ಲೆ ಮಾಡಲು ಯತ್ನಿಸಿದಂತಹ ವ್ಯಕ್ತಿ ತನ್ನ ಕೆಲಸವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾನೆ ಅಂತ ವರದಿಯಾಗಿದೆ. ದೇವರು ನನ್ನಿಂದ ಈ ಕೆಲಸ ಮಾಡ್ತಿದ್ದಾನೆ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಂಗೆ ನಗು ಬರುತ್ತೆ.
ಇವತ್ತು ನಾವು ಜೈಲಿಗೆ ಹೋಗ್ಬಿಟ್ಟು ಎಲ್ಲ ಕೊಲೆಗಡಕರನ್ನ ಎಲ್ಲ ಮಾನಭಂಗ ಮಾಡಿದವ್ರನ್ನ ಕೇಳಿದ್ದು ಅಂದರೆ ಅವರೆಲ್ಲರೂ ಇದನ್ನೇ ಹೇಳೋದು, ದೇವ್ರು ನನ್ನ ಕೈಯಲ್ಲಿ ಮಾಡಿಸಿದ್ದಾನೆ ಅಂತ ಹೇಳ್ಬಿಟ್ಟಿದೆ. ಇವನು ಕೂಡ ಅದೇ ಡಿಫೆನ್ಸನ್ನು ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಇದು ನಾಚಿಕೆಗೇಡು. ಒಬ್ಬ ಅಡ್ವೊಕೇಟ್ ಅಂತ ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ, ಯಾಕಂದರೆ ನಾನೊಬ್ಬ ಅಡ್ವೊಕೇಟ್ ಆಗಿತ್ಕೊಂಡು ಇಂಥವನು ಒಬ್ಬ ಅಡ್ವೊಕೇಟ ಅಂತ ಅನಿಸುತ್ತೆ. ನಿಜಕ್ಕೂ ಕೂಡ ಇದು ಹಾಸ್ಯಾಸ್ಪದ ಅನಿಸುತ್ತೆ. ಆ ರೀತಿ ದೇವ್ರು ನನಗೆ ಇದನ್ನು ತೋರಿಸ್ತಾ ಅಂತ ಹೇಳ್ಬಿಟ್ಟಿದೆ. ಹಂಗೆ ದೇವ್ರು ಇನ್ನೇನೋ ಹೇಳ್ತಾನೆ, ಎಲ್ಲ ಮಾಡಲಿಕ್ಕಾಗತ್ತಾ? ಇವನು ಮನಸ್ಸಿಗೆ ಬಂದಂಗೆಲ್ಲ ದೇವರು ಇವ್ರಿಗೆಲ್ರಿಗೂ ಕೂಡ ಏನೋ ಡೈರೆಕ್ಷನ್ಸ್ ಕೊಡಲಿಕ್ಕೆ ಇದ್ದಾರೆ. ದೇವರು ಇಂಥ ಕೆಲಸಗಳು ಮಾಡಲಿಕ್ಕೆ ಇದ್ದಾರೆ. ದೇವ್ರ ಬಗ್ಗೆ ನಮಗೆ ಬೇರೆ ಆದಂತಹ ಒಂದು ಕಲ್ಪನೆ ಇದೆ. ನಾವೆಲ್ಲ ಆಧ್ಯಾತ್ಮದ ಹಿನ್ನೆಲೆಯಿಂದ ಬಂದಂಥವರು, ಬುದ್ಧ ಬಸವ ಅವರ ಅಂಬೇಡ್ಕರ್ ಅವರ ಆಲೋಚನೆಗಳಿಂದ ಬಂದಂಥವರು. ನಾವೆಂದೂ ಕೂಡ ನಾವು ದೇವ್ರನ್ನ ನೋಡುವಂತಹ ಸ್ಥಿತಿನೇ ಬೇರೆ. ನಾವು ಮನುಷ್ಯರಲ್ಲಿ ದೇವ್ರನ್ನ ನೋಡ್ತೀವಿ, ಮಾನವೀಯತೆಯಲ್ಲಿ ದೇವ್ರನ್ನ ನೋಡ್ತೀವಿ. ಆದರೆ ಇವ್ರು ನೋಡ್ತಾ ಇರೋಂಥ ದೇವರು ಅಪರಾಧದಲ್ಲಿ, ಕ್ರೈಮಲ್ಲಿ ಇವರು ದೇವ್ರನ್ನ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಹುಶಃ ಅವ್ರಿಗೆ ಅಂಥ ದೇವರೇ ಅವ್ರಿಗೆ ಬೇಕಾಗಿದೆ ಅಂತ ಅನಿಸುತ್ತೆ, ಅಂಥ ದೇವರೇ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ನನಗಷ್ಟೇ. ಸರ್, ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ. ಆತ ಈ ಘಟನೆಗೆ ಮೊದಲಿಗೆ ಪ್ರತಿಕ್ರಿಯೆ ನೀಡಿದ್ದು ಏನಂತಂದರೆ, ಸನಾತನ ಧರ್ಮಕ್ಕೆ ಆಗುವಂಥ ಅವಮಾನ ಸಹಿಸೋದಿಲ್ಲ ಅಂತೇಳಿ. ಏನು ಈ ಸನಾತನ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಸನಾತನ ಧರ್ಮ ಎಂಬುದನ್ನು ಹೇಗೆ ನೋಡ್ತೀರಾ ಸರ್? ಸನಾತನ ಧರ್ಮ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆ ಸನಾತನಿಗಳ ಕೈಯಲ್ಲೇ ಸಾಧ್ಯವಾಗಿಲ್ಲ. ಯಾವುದನ್ನು ಸನಾತನ ಧರ್ಮ ಅಂತ ಕರಿತಾ ಇದ್ದಾರೆ ಅಂತ ಇದುವರೆಗೂ ಕೂಡ ಒಂದು ಫ್ರೇಮ್ವರ್ಕಲ್ಲಿ ಯಾರು ಕೂಡ ಒಂದು ಕಟ್ಟಿಕೊಡೋಕ್ಕೆ ಸಾಧ್ಯವಾಗಿಲ್ಲ. ಸನಾತನ ಧರ್ಮ ಒಂದು ಕರ್ಮಠ ಪರಿಸ್ಥಿತಿ, ಒಂದು ಜಾತಿ ಪದ್ಧತಿಯನ್ನು, ಒಂದು ಮತೀಯ ಪದ್ಧತಿಯನ್ನು, ಒಂದು ಅಸಮಾನತೆಯನ್ನು ಪೋಷಿಸುವಂತಹ ಒಂದು ಸ್ಥಿತಿ ಅನ್ನುವಂಥದ್ದು ಸನಾತನ ಅಂತಂದರೆ ನಾವು ಅರ್ಥ ಮಾಡ್ಕೊಂಡಿರುವಂಥದ್ದು. ಆದರೆ ಈಗ ನಾವು ಮುಖಾಮುಖಿ ಆಗಿರುವಂಥದ್ದು ಸನಾತನ ಧರ್ಮ ಒಂದು ಕಡೆ ಇದೆ, ಸಂವಿಧಾನ ಮತ್ತೊಂದು ಕಡೆ ಇದೆ. ಸಂವಿಧಾನದಲ್ಲಿ ಮಾನವೀಯತೆ ಇದೆ, ಜೀವಕಾರುಣ್ಯ ಇದೆ. ಸನಾತನ ಧರ್ಮದಲ್ಲಿ ಮಾನವೀಯತೆ ಇಲ್ಲ, ಜೀವಕಾರುಣ್ಯ ಇಲ್ಲ, ಅಲ್ಲಿ ಮನುಷ್ಯತ್ವವೇ ಇಲ್ಲ. ಇಂಥ ಒಂದು ಡೈಕಾಟಮಿ ಇರುವಂಥ ಸಂದರ್ಭದಲ್ಲಿ ನಾವು ಭಾಳ ಸಹಜವಾಗಿ ಸಂವಿಧಾನದ ಇದನ್ನು ನಾವು ಒಪ್ಕೋಬೇಕಾಗತ್ತೆ. ಸಂವಿಧಾನಕ್ಕೆ ವಿರುದ್ಧವಾದಂತಹ ಒಂದು ದೊಡ್ಡ ಪ್ರಕ್ರಿಯೆ ಸಂವಿಧಾನವನ್ನು ಅವಮಾನ ಮಾಡಿಸ್ಬೇಕು, ಮತ್ತು ಒಬ್ಬ ಅಂಬೇಡ್ಕರ್ ವಾದಿನ ಅವಮಾನ ಪಡಿಸ್ಬೇಕು, ಒಬ್ಬ ದಲಿತನನ್ನು ಅವಮಾನ ಪಡಿಸ್ಬೇಕು ಅಂತಲೇ ಮಾಡಿರುವಂಥ ಪ್ರಕ್ರಿಯೆ ಅಂತ ನನಗನ್ಸುತ್ತೆ ಇದು. ನೋಡಿ, ಈಗ ಮೊನ್ನೆ ವಿಜಯದಶಮಿಗೆ RSSಗೆ 100 ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ. 100 ವರ್ಷ ಆದಂತಹ ಸಂದರ್ಭದಲ್ಲಿ ಇನ್ನೂ ಜಾತಿ ಪದ್ಧತಿಯನ್ನು ಪೋಷಿಸಿಕೊಂಡು ಹೋಗ್ತಾ ಇರೋಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ. 100 ವರ್ಷ ಆದಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯ ನ್ಯಾಯಮೂರ್ತಿ, ಒಬ್ಬ ದಲಿತರಾದ ಮತ್ತು ಮುಖ್ಯ ನ್ಯಾಯಮೂರ್ತಿ ಆದಂಥವ್ರ ಮೇಲೆ ಶೂ ಎಸೆದಂಥ ಪ್ರಕರಣ ಬಹುಶಃ RSSನ ಆಲೋಚನೆಯಲ್ಲಿ ಇದೊಂದು ರೀತಿಯ ಗಿಫ್ಟಾ ಅಂತ ಅನಿಸುತ್ತೆ ನನಗೆ, ಅವರ ಆಲೋಚನೆಗಳಲ್ಲಿ. ಯಾಕಂದರೆ ಈ 100 ವರ್ಷ ಆದಮೇಲೂ ಕೂಡ ಇವರಿನ್ನೂ ಈ ಕರ್ಮಠ ಸ್ಥಿತಿನ, ಈ ಜಾತಿವಾದಿತನನ, ಈ ಮತಾಂಧತೆಯನ್ನು ಹಿಂಗೆ ಪೋಷಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವ್ರು 100 ವರ್ಷಗಳ ಆಲೋಚನೆ ಏನಿತ್ತು, ಇವ್ರು 100 ವರ್ಷಗಳ ಇಂದ ಈ ದೇಶಕ್ಕೆ ಕೊಟ್ಟದ ಕೊಡುಗೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.